ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಬೈ ಭಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ನಿಮಗೆ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಾದುಷಾ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 1 ಕಪ್ ಸಕ್ಕರೆ, 1/4 ಕಪ್ ನೀರು, 1 ಕಪ್ ಮೈದಾ, ಹಾಲಲ್ಲಿ ನೆನೆಸಿರೋ ಕೇಸರಿ ತೊಗೊಂಡಿದ್ದೀನಿ, 50 ml ಮೊಸರು, 50 ml ಹಾಲು, 3 ಸ್ಪೂನ್ ತುಪ್ಪ, 4 ತೊಟ್ಟು ನಿಂಬೆ ರಸ, 1/4 ಚಿಟಿಕೆ ಸೋಡಾ, 1/4 ಚಿಟಿಕೆ ಉಪ್ಪು ಮತ್ತು 2 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲು ಸ್ಟವ್ ಹಚ್ಬಿಟ್ಟು ಪಾಕ ತೆಗೆದುಕೊಳ್ಳೋಣ. ಇಲ್ಲಿ 1 ಕಪ್ ಸಕ್ಕರೆ ಫುಲ್ ಹಾಕಿದ್ದೀನಿ. ಅದಕ್ಕೆ 1/4 ಭಾಗದಷ್ಟು ನೀರು ಹಾಕಬೇಕು. ತುಂಬ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು, ಪಾಕ ತೆಳು ಆಗ್ಬಿಡುತ್ತೆ. ನಮಗೆ ಇಲ್ಲಿ ಗಟ್ಟಿ ಒಂದೆಳೆ ಪಾಕ ಬೇಕಾಗುತ್ತೆ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊಳ್ಳಿ. ಪಾಕ ಆಗ್ತಾ ಇರಲಿ, ಹಿಟ್ಟು ಕಲಿಸ್ಕೊಳ್ಳೋಣ. ಇಲ್ಲಿ 1 ಕಪ್ ಮೈದಾ ತಗೊಂಡಿದ್ದೀನಿ ನಾನು. ಕಾಲು ಚಮಚ ಸೋಡಾ, ಅಡುಗೆ ಸೋಡಾ ತೊಗೊಂಡಿದ್ದೀನಿ, ಫ್ಲಫಿ ಆಗಿ ಬರುತ್ತೆ. ಸ್ವಲ್ಪ ಉಪ್ಪು, 1 ಚಿಟಿಕೆಗಿಂತ ಜಾಸ್ತಿ ಉಪ್ಪು, ಮತ್ತು ಹಾಲಲ್ಲಿ ನೆನೆಸಿರೋ ಕೇಸರಿ ಕಲರ್ಗೆ. ನಾನು ಬೇರೆ ಯಾವ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಮೊಸರು ಹಾಕ್ಕೊಂಡ್ರೆ 1 ವಾರ ಇಟ್ಕೊಂಡು ತಿನ್ಬೋದು. ಮೊಸರು ಮತ್ತು ಹಾಲು ಹಾಕ್ಕೊಂಡ್ರೆ, ಒಟ್ಟಿಗೆ ಹಾಕ್ಕೊಂಡ್ರೆ ಒಂದು 3-4 ಡೇಸಲ್ಲಿ ಖಾಲಿ ಮಾಡಬೇಕಾಗತ್ತೆ. ಹಾಳಾಗ್ಬಿಡುತ್ತೆ ಸ್ವೀಟ್ ಇದು ಬೇಗ ಹಾಲು ಹಾಕಿದ್ರೆ. ಬಟ್ ಸ್ಮೂತ್ನೆಸ್ಗೆ ನಾವು ಇಲ್ಲಿ ಹಾಲು ಹಾಕ್ಕೊಳ್ಳೇಬೇಕು. ಸೊ ಹಂಗಾಗಿ ಹಾಲು ಮತ್ತು ಮೊಸರು 2 ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ 3 ಸ್ಪೂನ್ ತುಪ್ಪ, ಇದೇ ಮೇನ್ ಇಂಗ್ರೀಡಿಯೆಂಟ್. ಇಲ್ಲಿ ಲೇಯರ್ಸ್ ಕೊಡುತ್ತೆ ಇದು ತುಪ್ಪ ಹಾಕಿದ್ರೆ. 200 ಗ್ರಾಮ್ ಇದೆ ಮೈದಾ ಹಿಟ್ಟು. ಇದರಿಂದ ಒಂದು 12ರಿಂದ 13 ಬಾದುಷಾ ಆಗುತ್ತೆ, ಮೀಡಿಯಮ್ ಸೈಜು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಪ್ರೆಸ್ ಮಾಡಿ ಕಲಿಸ್ಕೋಬೇಡಿ, ಸಾಫ್ಟಾಗಿ ಕಲಿಸ್ಕೊಳ್ಳಿ. ನೋಡಿ ಪಾಕ ಆಗ್ತಾ ಇದೆ, ಇನ್ನೂ ಆಗಬೇಕು ಪಾಕ. ಇಲ್ಲಿ ಬೇಕನ್ಸ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗಿರಬೇಕು, ಜಾಸ್ತಿ ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ. ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡಿ ಹಿಟ್ಟು. ಪಾಕ ಆಗ್ತಾ ಇದೆ, ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ನಿಂಬೆ ರಸ ಹಾಕಬೇಕು. ಪಾಕ ಸೆಟ್ ಆಗುತ್ತೆ, ಮತ್ತೆ ಗಟ್ಟಿ ಆಗೋದಿಲ್ಲ. ಒಂದು 4ರಿಂದ 5 ತೊಟ್ಟು ನಿಂಬೆ ರಸ ಹಾಕಿದ್ದೀನಿ. ನೋಡಿ ಎಣ್ಣೆ ಕಾಯ್ಗೆ ಇಟ್ಕೊಳ್ಳೋಣ. ಹಿಟ್ಟು ನೆಂದಿರುತ್ತೆ ಇವಾಗ. ಉಂಡೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಕಾಯ್ಕೊಳ್ಳುತ್ತೆ. ಹಿಟ್ಟು ನೆಂದಿದೆ ಇವಾಗ. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ನಿಂಬೆ ಹಣ್ಣು ಗಾತ್ರ ಸೈಜಲ್ಲಿ ಆದರೆ ಸಾಕಾಗುತ್ತೆ. ಹರಡ್ಕೊಳ್ಳುತ್ತೆ ಇದು ಎಣ್ಣೆಗೆ ಹಾಕಿದಾಗ ಮತ್ತೆ ಪಾಕಕ್ಕೆ ಹಾಕಿದಾಗ. ನಾದಕ್ಕೆ ಹೋಗಬೇಡಿ. ಆಮೇಲೆ ಎಣ್ಣೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಯ್ದಿರ್ಬೋದು. ಒಂದು 50% ಅಷ್ಟೇ ಎಣ್ಣೆ ಕಾಯ್ದಿರ್ಬೇಕು ಇದಕ್ಕೆ. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಒಂದೊಂದು ಚಿಕ್ಕ ಚಿಕ್ಕ ಹೋಲ್ ಹಾಕ್ಕೊಳ್ಳಿ, ಈವನ್ ಆಗಿ ಬೇಯಿಕೊಳ್ಳುತ್ತೆ ಅಂತ. ಮತ್ತೆ ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 1000 years later. ಇಷ್ಟ ಆಗಿದೆ ನೋಡಿ. ಎಣ್ಣೆ ತುಂಬ ಕಾಯ್ದಿರಬಾರ್ದು. ಹಾಕಿದ್ರೆ ಸುಮ್ಮನೆ ಕುತ್ಕೋಬೇಕದು. ಬಾದುಷಾ ಹಾಕಿದ್ರೆ ಒಂದು 5-6 ನಿಮಿಷ ಆದಮೇಲೆ ಅದೇ ಎತ್ಕೊಂಡ್ಬರುತ್ತೆ. ನೀಟಾಗಿ ಗೋಲ್ಡನ್ ಫ್ರೈವರೆಗೂ ಫ್ರೈ ಮಾಡಬೇಕು. $15 to 20 ಮಿನಿಟ್ಸ್ ಬೇಕಾಗುತ್ತೆ ಇದು ಫ್ರೈ ಮಾಡೋದಕ್ಕೆ. ತುಂಬ ಟೈಮ್ ಹಿಡಿಯುತ್ತೆ ಫ್ರೈಯಿಂಗ್ಗೆ, ತುಂಬ ಟೈಮ್ ಇದರಲ್ಲಿ. 20 ಮಿನಿಟ್ಸ್ ತೊಗೊಂತು. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇದನ್ನು ನಾವು. ಪಾಕ ಬಿಸಿ ಇರಬೇಕು. ಪಾಕ ಬಿಸಿ ಇರುವಾಗೆ ಹಾಕಬೇಕು. ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಪಾಕದಲ್ಲಿ ಪಾಕ ಎಲ್ಲ ಹೀರ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ಹೀಗಿದೆ ನಮ್ಮ ಬಾದುಷಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.